ಕಲೆನ ದೇಶ ವಿದೇಶಗಳಲ್ಲೂ ನೀವು ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. ಅಲ್ಲಿಯವರ ಅಭಿಪ್ರಾಯ ಹೇಗೆ ಸರ್? ಅದ್ರ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತ ಏನೋ ನಿಮ್ಮ ಹತ್ರ ಬಂದು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಹೇಗೆ ಸರ್? ನಾನು ವಿದೇಶಗಳಲ್ಲಿ 2 ಕಡೆ ಪ್ರದರ್ಶನ ನೀಡಿದ್ದೀನಿ. ಒಂದು 2009ರಲ್ಲಿ ಜಪಾನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಬಹುಶಃ ವಿದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಸೆ ಚಿತ್ತಾರ ಪ್ರದರ್ಶನ ಆಗಿದೆ ಅಂತಂದ್ರೆ ಅದು ಜಪಾನ್ನಲ್ಲಿ. ಅದು ನಮ್ಮ ಮೂಲಕ, ನಾನು ಮತ್ತು ನನ್ನ ದಿವಂಗತ ಹೆಂಡತಿ ಗೌರಿಯ ಮೂಲಕ ಅದರಲ್ಲಿ ದುಬೈನಲ್ಲಿ ಪ್ರದರ್ಶನ ಮಾಡಿದ್ವಿ. ನಮಗೆ ದುಬೈನಲ್ಲೆಲ್ಲ ಕನ್ನಡಿಗರೇ ಅದಕ್ಕೆ ನೋಡಿದ್ದು, ಕನ್ನಡಿಗರೇ ರಿಯಾಕ್ಟ್ ಆಗಿದ್ದು. ಜಪಾನ್ನಲ್ಲಿ ನಮ್ಗೆ ತುಂಬಾ ಒಳ್ಳೆ ರಿಯಾಕ್ಷನ್ ಸಿಕ್ತು. ಅಲ್ಲಿ ಇಲ್ಲ, ಜಪಾನಿನವರು 2009ರ ಆದಿ ಭಾಗದಲ್ಲಿ ಅಂದ್ರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಟೂರಿಸ್ಟ್ ಬಂದಂಗೆ ಇಲ್ಲಿಗೆ ಬಂದಿದ್ರು. 9 ಜನ ಟೂರಿಸ್ಟ್ ಬಂದಂಗೆ ಬಂದು ದಕ್ಷಿಣ ಭಾರತದ ಹಸೆ ಚಿತ್ತಾರ ಕಲೆ ಅಂತಿದೆಯಂತೆ, ಅದೆಲ್ಲಿದೆ ಅಂತ ಬೆಂಗಳೂರಲ್ಲಿ ವಿಚಾರಿಸಿದಾಗ ಅವರು ಒಂದಿಷ್ಟು ಜನರ ಸಂಪರ್ಕ ಕೊಟ್ಟಿದ್ದಾರೆ. ಅದ್ರಲ್ಲಿ ನಂದು ಒಂದು ಕೊಟ್ಟಿದ್ರು ಅವರಿಗೆ. ನಂದು ಒಂದು ಅಲ್ಲ, ನಾನು ನೆಂಟಿ ಇದ್ದಿದ್ದು ಒಂದು ಕೊಟ್ಟಿದ್ದಾರೆ. ಆ ರೀತಿ ಅವ್ರು ಹುಡುಕ್ತಾ ಬಂದಾಗ ಏನ್ ಮಾಡಿದ್ರೆ ಎಲ್ಲ ಸುಮಾರಷ್ಟು ಕಲಾವಿದ್ರ ಮನೆಗೆ ಹೋಗ್ಯಾರೆ. ಅದೇ ರೀತಿ ನಮ್ಮನೆಗೂ ಬಂದ್ರು. ನಮ್ಮನೆಗೆ ಬಂದಾಗ ಅವ್ರು ಹೆಂಗಿದ್ರು, ಪಕ್ಕಾ ವ್ಯಾಪಾರಿಗಳು ಬಂದಂಗೆ ಬಂದಿದ್ರು, ಪಕ್ಕಾ ವ್ಯಾಪಾರಿಗಳು. ನಾನೊಂದು ಹಸೆ ಚಿತ್ತಾರ ತೋರಿಸಿ ಇದಕ್ಕೆ ಇಷ್ಟು ರೇಟು ಅಂತ, ಉದಾಹರಣೆಗೆ 1000 ರೂಪಾಯಿ ಅಂತ ಹೇಳಿದ್ರೆ ನಮ್ಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು 1000 ರೂಪಾಯಿ ಕೇಳಿದ್ರೆ ಸಾಮಾನ್ಯ ಯಾರ ಖರೀದಿ ಮಾಡೋದ್ರಿಂದ 800 ರೂಪಾಯಿ ಕೇಳಿದ್ರು ಸ್ವಾಭಾವಿಕ. ಅವ್ರು ಹಂಗಲ್ಲ, 100 ರೂಪಾಯಿ ಕೊಡ್ತೀರಾ ಕೇಳಿದ್ರು. ಅಲ್ಲಿ ಬಾರ್ಗೇನಿಂಗ್ ಲೆಕ್ಕಕ್ಕಿದ್ರು, ಬಾರ್ಗೇನಿಂಗ್ ಮೈ ಉರಿಯಷ್ಟು ಬಾರ್ಗೇನಿಂಗ್, ಸಿಟ್ಟು ಬರೋ ಅಷ್ಟೇ. ಒಬ್ಬ ದುಭಾಷಿ ಬಂದಿದ್ರು ಜೊತೆಗೆ. ನಾನು ಅವ್ರಿಗೆ ಹೇಳಿದೆ, ಎಂತ ಯಾವ ಸೀಮೆ ಟೂರಿಸ್ಟ್ ಕರ್ಕೊಂಡ್ ಬಂದಿದ್ರಿ, ಅವ್ರಿಗೇನ್ ಬೆಲೆ ಏನೋ ಗೊತ್ತಿಲ್ಲ ಅಂತ ಅನ್ಕೊಂಡು ನನ್ ಮತ್ತೆ ಅವರೇ ಬೆಂತಟ್ಟವ್ರು. ಕೂಲ್ ಡೌನ್ ಅಂತ ಹೇಳಿ ಹಿಂಗೆ ಆಯ್ತು. ಕಡೆಗೆ ಅವರು ಹೋದ್ರು, ಒಂದಿಷ್ಟು ಐಟಮ್ ಎಲ್ಲ ತಗೊಂಡು ಹೋದ ತಕ್ಷಣ ನಾವು ಬೈಕ್ ಅಂತ ಕೂತಿದ್ದೀವಿ, ನಾವು ನಿಂತಿ ಈ ಯಾವ ಸೀಮೆ ಟೂರಿಸ್ಟ್ ಇವ್ರು ಅಂತ. ಅದಾಗಿ 2 ತಿಂಗಳಿಗೆ ನಮಗೊಂದು ಜಪಾನಿ ಭಾಷೆನ ಲೆಟರ್ ಬಂತು. ಜಪಾನಿ ಭಾಷೆನ ಲೆಟರ್ ಬಂದು ನಮಗೆ ಅದು ಓದಕ್ ಬರಲ್ಲ. ನಾನ್ ತಕ್ಷಣ ದುಭಾಷಿ ಏನಿದ್ರಲ್ಲ ಬೆಂಗಳೂರಲ್ಲಿ, ಅವ್ರಿಗೆ ಆ ಲೆಟರ್ನ ಅವ್ರಿಗೆ ಜೆರಾಕ್ಸ್ ಮಾಡಿ ಕಳ್ಸಿಕೊಟ್ಟೆ. ಅವ್ರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿ ಅವ್ರು ಕಳ್ಸಿದ್ರು. ಮತ್ತೆ ಅದನ್ನು ನಾವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡೋರಿಗೆ ನಮಗೆ ಆಗಸ್ಟ್ ತಿಂಗಳಲ್ಲಿ ನೀವು ಜಪಾನಿಗೆ ಬಂದು ನಿಮ್ಮ ಕಲೆಗಳನ್ನ ಪ್ರದರ್ಶನ ಇನ್ವೈಟ್ ಮಾಡಿದ್ದಾರೆ. ಆವಾಗ ನಮ್ಗೆ ಗೊತ್ತಾಯ್ತು ನಮ್ಮನ್ನು ಜಪಾನಿಗೆ ಕರೀತಾ ಇದ್ದಾರೆ ಅಂತ. ಆ ಟೈಮಲ್ಲಿ ನಾನು ಜಪಾನಿಗೆ ಹೋಗೋದಕ್ಕಾಗಿ ಹರಸಾಹಸ ಪಟ್ಟಿದೀವಿ. ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ. ಅರೇಂಜ್ಮೆಂಟ್ ಅವ್ರದ್ದೇನಿಲ್ಲ, ಅವ್ರದ್ದು ಇಲ್ಲಿಂದ ನಮ್ಮ ಐಟಮ್ ತರಿಸ್ಕೊಳ್ಳೋದು ಅವ್ರ ಜವಾಬ್ದಾರಿ. ಅಲ್ಲಿ ಆಡಿಟೋರಿಯಂ ಮತ್ತು ಏರ್ಪೋರ್ಟ್ ಅಲ್ಲಿ ನಾವು ಇಳಿದ ತಕ್ಷಣ ವಾಪಸ್ ಏರ್ಪೋರ್ಟಿಗೆ ಹತ್ತಲ್ಲಿವರೆಗೂ ಅವ್ರದ್ದು ಜವಾಬ್ದಾರಿ. ಹೋಗೋ ಬರೋ ಖರ್ಚು ನಿಮ್ದು ಅಂತ ಹೇಳ್ತಾರೆ. ಅದೇನು ಕಡಿಮೆ ಆಹ್ವಾನ ಅಲ್ಲ, ಅದೇನು ಕಡಿಮೆ ಆಹ್ವಾನ ಅಲ್ಲ. ಈಗ ನೀವು ಗುರುತಿಸಿ ಕರೀತಾರಂದ್ರೆ ಅದೇ ಒಂದು ದೊಡ್ಡ ಸರಿ. ಆ ಪ್ರಕಾರ ನಾವು ಹೊರಟ್ವಿ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಕಾರ ಕೇಳಿದ್ವಿ. ಕನ್ನಡ ಸಂಸ್ಕೃತಿ ಇಲಾಖೆ ಕೊನೆಯ ಕ್ಷಣದಲ್ಲಿ ಕೈ ಕೊಟ್ಬಿಟ್ರು. ಆಗಿನ ನಿರ್ದೇಶಕ ಇದ್ದವನು, 2009ರಲ್ಲಿ ಇದ್ದ ನಿರ್ದೇಶಕ ಕೊನೆಯ ಕ್ಷಣದಲ್ಲಿ ನಮ್ಗೆ ನಿಮ್ಗೆ ಹಣ ಕೊಡಕ್ಕಾಗಲ್ಲ ಅವ್ರು ಏನ್ಬಿಟ್ಟ, ಮುಂಚೆ ಹಣ ಕೊಡ್ತೀನಿ ಅಂತ ಹೇಳಿದ್ರು. ಏನ್ ಮಾಡಕ್ಕಾಗಲ್ಲ ನಾವು ಕಡೆಗೆ ಇಲ್ಲಿ ಸ್ನೇಹಿತರೆಲ್ಲ ಸೇರಿ ಜಪಾನ್ ಟೂರ್ನ ರದ್ದುಪಡಿಸೋ ಸಂಭವ ಇತ್ತು ನಮ್ದು. ಅಂತ ಟೈಮಲ್ಲಿ ನನ್ನ 1000 ಸ್ನೇಹಿತರೆಲ್ಲ ಸೇರಿ ಇಂಥ ಚಾನ್ಸನ್ ಬಿಟ್ಕೊಳಕ್ ಬರಲ್ಲ, ನೀನ್ ಹೋಗ್ಲೇಬೇಕು ಅಂತ ಸ್ನೇಹಿತರೆಲ್ಲ ಸೇರಿ ನನಗೆ ಬೇಕಾಗಿರೋ ಹಣಕಾಸನ್ನ ಒದಗಿಸ್ಕೊಟ್ರು. ಅಲ್ಲೂ ನಾನು ಕಂಡೀಷನ್ ಹಾಕಿ ತಗೊಂಡೋಗಿದ್ದೆ, ಸಾಲ ಅಂತ ಕೊಡ್ಬೇಕು. ನಾನು ವಾಪಸ್ ಬಂದ್ಮೇಲೆ 6 ತಿಂಗಳಾದ್ಮೇಲೆ ನಾ ಇದ್ದಿದ್ದು ಮಾರೋದು ಸರಿ, ನಿಮ್ ಸಾಲ ಕಂಡೀಷನ್ ಇದ್ರೆ ಕೊಟ್ರಪ್ಪ, ಸಾಲದ ರೂಪದಲ್ಲಿ ಹೋದೆ. ಬಟ್ ಅಲ್ಲಿ ನಮ್ಗೊಂದಿಷ್ಟು ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ಜಪಾನ್ನಲ್ಲಿ. ಇದೆಲ್ಲ ಸುಮಾರಷ್ಟೆಲ್ಲ ಐಟಮ್ ಮಾರಾಟ ಆಯ್ತು. ನಮ್ಗೆ ದುಡ್ಡು ಬಂದಿದ್ದು ವಾಪಸ್ ಬಂದು 1 ವಾರಕ್ಕೆ ಸಾಲ ಎಲ್ಲ ತೀರಿಸಿದ್ವಿ. ಅದೊಂದು ಖುಷಿ ಆಯ್ತು ನಮ್ಗೆ. ಈ ತರ ಅನೇಕ ಅನುಭವಗಳಾಗಿದೆ. ಜಪಾನ್ನಲ್ಲಿ ನಮ್ಗೆ ತುಂಬಾ ಒಳ್ಳೆ ರಿಯಾಕ್ಷನ್ ಸಿಕ್ತು. ಬಂದು ನಮ್ಮ ಹತ್ರ ಕಲಿತಿದ್ರು, ಸ್ಟೂಡೆಂಟ್ ಟೈಪ್ ಕೂತ್ಕೊಂಡು. ನಮಗೂ ಅಲ್ಲೂ ದುಭಾಷೆಗಳನ್ನು ಕೊಟ್ಟಿದ್ರು. ಬಟ್ ಆ ದುಭಾಷೆಗಳಿಗೆ ಇಂಗ್ಲಿಷ್ ಬಿಟ್ರೆ ಬೇರೆ ಯಾವ್ದು ಭಾಷೆ ಬರ್ತಿರ್ಲಿಲ್ಲ. ನಮಗೂ ಹರಕಮೂರ್ಖ ಇಂಗ್ಲಿಷ್, ಅವ್ರದ್ದು ಹರಕಮೂರ್ಖ ಇಂಗ್ಲಿಷ್, ಇಬ್ರು ಸೇರಿ ಅದರಲ್ಲೇ ಮಾತುಕತೆ ಆಡ್ತಿದ್ವಿ. ಆಮೇಲೆ ನನ್ನ ಮನೆಗೆ ಬ್ರಿಟನ್ ಪ್ರಜೆಗಳು ಬಂದಿದ್ದಾರೆ, ಇದ್ರ ಬಗ್ಗೆ ತಿಳ್ಕೊಂಡು. ಸ್ವಿಟ್ಜರ್ಲ್ಯಾಂಡ್ ಅವ್ರು ಬಂದಿದ್ದಾರೆ. ಇತ್ತೀಚೆಗೆ 1-2 ತಿಂಗಳಿಂದ ಫ್ರಾನ್ಸ್ ಇಂದ ಬಂದಿದ್ದಾರೆ. ಆಮೇಲೆ ಇಂಡೋನೇಷ್ಯಾದಿಂದ ಬಂದಿದ್ದಾರೆ, ಆಸ್ಟ್ರಿಯಾ ಅನ್ನೋ ಒಂದು ದೇಶದಿಂದ ಬಂದಿದ್ದಾರೆ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಅವರೆಲ್ಲ ನಂತರ ಬಂದು ಇಲ್ಲಿ ದಿನಗಟ್ಲೆ ಗಂಟೆಗಟ್ಲೆ ಕೂತ್ಕೊಂಡು ನಮ್ಮ ಹತ್ರ
ಹಸೆ ಚಿತ್ತಾರ ಅಂದ್ರೆ ಏನು, ಯಾವ ರೀತಿ ಮಾಡ್ತಾರೆ ಏನು ಅಂತೇಳಿ ಅವ್ರವ್ರೇ ಕಲ್ಚರ್ ಬಗ್ಗೆ ತಿಳ್ಕೊಳೋ ಆಸೆ ಅವ್ರಿಗೆ ಬಹಳ ಇದೆ. ಅವ್ರವ್ರೇ ದುಭಾಷಿಗಳನ್ನು ಕರ್ಕೊಂಡ್ಬರೋರು, ಯಾರನ್ನೊಬ್ರು ಕರ್ಕೊಂಡ್ಬರೋರು. ನಾನು ಕನ್ನಡದಲ್ಲಿ ಹೇಳಿದ್ದೀನ, ದುಭಾಷಿಗಳು ಇಂಗ್ಲಿಷಿಗೋ ಅಥವಾ ಅವ್ರವ್ರ ಫ್ರೆಂಚ್ ಅಥವಾ ಸ್ವಿಸ್ ಭಾಷೆಗಳ ಟ್ರಾನ್ಸ್ಲೇಟ್ ಮಾಡೋರು, ಅವ್ರು ಅದನ್ನ ಇದು ಮಾಡ್ಕೊಂಡು ತಿಳ್ಕೊಂಡು ಹೋಗಿದ್ದಿದೆ. ಎಷ್ಟೋ ಜನ 2-3 ದಿನ ಉಳಿದಿದ್ದು ಇದೆ ನಮ್ಮನಲ್ಲೇ ಉಳಿದು ನಮ್ಮ ಮಲೆನಾಡಿನ ಆತಿಥ್ಯನ ಸ್ವೀಕರಿಸಿ ಇಲ್ಲೇ ಮಲಗಿ ಎದ್ದಿ ಮಾಡಿ ಹೋಗಿದ್ದು ಇದೆ. ಕಲೆ ಕೊಡುವಂತ ಒಂದು ಪ್ರಾಮುಖ್ಯತೆ ಆಕ್ಚುಲಿ ಸರ್ ಅದು. ಅವಾಗ ಅವರಿಗೆ ಕಲೆ ಕೊಡೋ ಪ್ರಾಮುಖ್ಯತೆನೇ ಅದು ಹಸೆ ಚಿತ್ತಾರಕ್ಕೆ ಸಿಕ್ಕ ಪ್ರಾಮುಖ್ಯತೆ ಹೊರತು ನನಗೆ ಅಂತ ನಾ ಹೇಳೋದಕ್ಕೆ ತಯಾರಿಲ್ಲ. ನಿಮ್ಮಿಂದನೇ ಒಂಥರ ಹೆಚ್ಚಿನದಾಗಿ ಬಳಕೆ ಬಂತು ಹಂಗೆ ಏನಿಲ್ಲ, ನಾನೊಬ್ಬ ನಿಮಿತ್ತ ಮಾತ್ರ ಅಷ್ಟೇ ಬಿಟ್ಟರೆ ಮೂಲಕ ವಿದೇಶಗಳಲ್ಲಿ ಒಂಥರ ಅದು ಪರಿಚಯ. ಯಾಕಂದ್ರೆ ಇಲ್ಲಿ ಒಬ್ಬ ಇರುವಂತ ಕಲೆ ಅಲ್ಲೇ ಎಲ್ಲ ಬೆಳೆ ಬರ್ಬೇಕಂದ್ರೆ ನೀವು ಒಂದಕ್ಕೊಂದು ಮೇನ್ ಕಾರಣ ನಿಮಿತ್ತವಾಗಿ ನಾನು ಕೆಲಸ ಮಾಡಿದ್ದೀನಿ. ನನ್ನ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇ ಕಾರಣ ಅಂತ ಹೇಳೋದು ಅಷ್ಟೇನು ಸರಿಯಲ್ಲ, ಮಾಡಿದ್ದೀನಿ. ನಮ್ಗೆ ದೇಶ ವಿದೇಶಗಳಲ್ಲೆಲ್ಲ ಮನ್ನಣೆ ಸಿಕ್ಕಿದೆ. ನನ್ನ ಹೆಂಡತಿಗೂ ಅಷ್ಟೇ ಮನ್ನಣೆ ಸಿಕ್ಕಿದೆ. ಅವಳು ಜಪಾನ್ ನೋಡ್ತೀನಿ ಅಥವಾ ದುಬೈ ನೋಡ್ತೀನಿ ಅಂತ ಕನಸು ಅವಳು ಕಂಡಿರ್ಲಿಲ್ಲ, ನಾನು ಕಂಡಿರ್ಲಿಲ್ಲ. ಇದ್ರ ಮೂಲಕ ನಿಮ್ಗೊಂದು ಅವಕಾಶ ಸಿಕ್ತು. ಖಂಡಿತ. ನಾವು ಹೆಂಗಿದ್ವಿ ಅಂದ್ರೆ 1999 ಶುರು ಮಾಡಿದ್ದು ನಾವು. 2004ನೇ ಇಸ್ವಿನಲ್ಲಿ ನಾವು ಟ್ರೈನೇ ಹತ್ತಿರ್ಲಿಲ್ಲ. ನಾನು ಹೆಂಡತಿ ಬಾಲ್ಯದಲ್ಲೆಲ್ಲ ಹತ್ತಿರ್ಬಿಟ್ರೆ ಕಲ್ಕತ್ತಾದಿಂದ ಒಬ್ಬ ಸ್ನೇಹಿತ ಬಂದ, ನಮ್ಮ ದುರ್ಗಾ ಪೂಜಾ ಪೆಂಡಲ್ನ ನಿಮ್ಮ ಹಸೆ ಚಿತ್ತದಿಂದ ಅಲಂಕಾರ ಮಾಡ್ಕೊಡ್ಬೇಕು ಅಂತ. ನೀವು ಇಲ್ಲೆಲ್ಲ ರೆಡಿ ಮಾಡ್ರೆ ನಾವು ಅದನ್ನ ತಗೊಂಡೋಗಿ ಅಲಂಕಾರ ಮಾಡ್ತೀವಿ. ನಾವೆಲ್ಲ ರೆಡಿ ಮಾಡ್ಕೊಟ್ವಿ, ಅದಕ್ಕೆ ದುಡ್ಡು ಕೊಟ್ಟ. ಜೊತೆಗೆ ಆ ಪುಣ್ಯಾತ್ಮ ನಮ್ಗೆ ನೀವು ಕಲ್ಕತ್ತಾಕ್ ಬಂದು ನಮ್ಮ ದುರ್ಗಾ ಪೂಜಾ ಪೆಂಡಲ್ ನೋಡ್ಬೇಕು, ನಮ್ಮ ಅತಿಥಿಯಾಗಿ 1 ವಾರ ಇರ್ಬೇಕು ಅಂತ. ಅಲ್ಲೊಂದು ಅವಕಾಶ, ಅದೊಂದು ದೊಡ್ಡ ಅವಕಾಶ. ನಾವು ಇಲ್ಲಿಂದ ಸಾಗರದಿಂದ ಹೋಗಿದ್ರೆ ಅದೇ ಫಸ್ಟ್ ಲಾಂಗ್ ಟ್ರಿಪ್. ನಾವ್ ಇಲ್ಲಿಂದ ಅಲ್ಲಿಗೆ ಟ್ರೈನ್ ಪ್ರಯಾಣ ಮಾಡ್ಬೇಕಿದ್ದವರು. ಅಂದ್ರೆ 36 ಗಂಟೆಗಳ ಪ್ರಯಾಣ. ಎಲ್ಲಿಂದ? ಚೆನ್ನೈನಿಂದ ಹೌರಾಕ್ಕೆ 36 ಗಂಟೆಗಳ ಪ್ರಯಾಣ ಸಿಕ್ತು. ಅದೊಂದು ದೊಡ್ಡ ಅನುಭವ. ಅದೇ ತರ 2007-8 ನಾನು ನನ್ನ ಹೆಂಡತಿ ಏನ್ ಮಾತಾಡ್ತಿದ್ದೆ ಅಂದ್ರೆ, ನಮ್ಮ ಹಣೆ ಬರದಲ್ಲಿ ವಿಮಾನ ಹತ್ತ ಯೋಗ ಇಲ್ಲ ಬಿಡ, ಒಂದು ಕೆಲಸ ಮಾಡೋಣ, ನಾವು ಇಲ್ಲಿಂದ ಮಂಗಳೂರಿಗೆ ಹೋಗೋಣ, ಮಂಗಳೂರಿಂದ ಒಂದು ವಿಮಾನ ಹತ್ತಿ ಬೆಂಗಳೂರಿಗೆ ಹೋಗಿ, ಅದೇ ನಮ್ಮ ಹಣೆ ಬರದಲ್ಲಿ ಇರೋದು. 2009 ನಮ್ಗೆ ಜಪಾನಿಗೆ ಹೋಗುವಂತ ಅವಕಾಶ ಸಿಕ್ತು. ಚಿತ್ತಾರ ಮೂಲಕ ಅಲ್ಲೂ ಅಷ್ಟೇ ಸುಮಾರು 10.5 ಗಂಟೆಗಳ ಪ್ರಯಾಣ. 10.5 ಗಂಟೆಗಳ ಪ್ರಯಾಣ ಇಲ್ಲಿಂದ ಹಾಂಗ್ಕಾಂಗ್ ಇಂದ ಟೋಕಿಯೋ. ಅನೇಕ ವಿದೇಶಿಯರು ಅದರ ಒಳ ವಿನ್ಯಾಸಗಳು, ಅದರ ಅರ್ಥವನ್ನ ಕಂಡು ಬೆರಗಾಗಿದ್ದಾರೆ. ಇಷ್ಟು ಒಳ್ಳೆ ಕಲೆನಾ ಇದು ಅಂತೇಳಿ. ಆಮೇಲೆ ಕೆಲವರೆಲ್ಲ ಕೇಳ್ತಾರೆ, ಇದು ಟ್ರೈಬಲ್ ಆರ್ಟ್ಸ್ ಅಂತ, ಇದು ಟ್ರೈಬಲ್ ಆರ್ಟ್ ಇದು ಅಂತ ಕೇಳ್ತಾರೆ. ನನಗೆ ಆ ಪ್ರಶ್ನೆ ಕೇಳ್ಕೊ ಸಿಟ್ಟು ಬರುತ್ತೆ. ಎಂತಕ್ಕೆ ಅಂತಂದ್ರೆ, ಮನುಷ್ಯ ಒಂದು ಕಾಲದಲ್ಲಿ ಎಲ್ಲಾ ಮನುಷ್ಯರು ಟ್ರೈಬಲ್ ಆಗಿದ್ದವ್ರೆ. ಟ್ರೈಬಲ್ ಹಂತದಿಂದ ಬೇರೆ ಬೇರೆ ಹಂತಕ್ಕೆ ಹೋದ್ರು. ಈಗ ನಾವು ಬಾರಿ ಶಿಷ್ಟ ಅನ್ಸ್ಕೊಂಡು ಅವ್ರನ್ನ ನೀವು ಟ್ರೈಬಲ್ ಅಂತ ಕೇಳೋದಿದೆಯಲ್ಲ, ಮೂರ್ತಂದ ಪರಮಾವಧಿ ಅಂತ ಅನ್ಸುತ್ತೆ. ಸರಿ, ಇದ್ರ ಬಗ್ಗೆ ವಿದೇಶಗಳಲ್ಲಿ ತೋರಿಸೋ ಇಂಟ್ರೆಸ್ಟ್ ನಮ್ಮ ಇಲ್ಲಿ ಜನಗಳು ತೋರಿಸ್ತಿದಾರೆ, ಹೇಗೆ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದು ಸರ್? ಕೆಲವೊಂದಿಷ್ಟು ನಗರ ಪ್ರದೇಶಗಳಲ್ಲಿ ತೋರಿಸ್ತಾ ಇದ್ದಾರೆ, ನಾನು ಬಿಟ್ಟು ಬಿಟ್ರೆ. ಈಗ ಉದಾಹರಣೆಗೆ ನಾನು ಹೇಳಿದೆ ನಿಮಗೆ, ಕಲ್ಕತ್ತಾ ತೋರಿಸಿದ್ರು, ಹೈದರಾಬಾದ್, ಆಮೇಲೆ ಚೆನ್ನೈ, ಮಧುರೈ, ಕೊಚ್ಚಿ, ಕೇರಳ. ಆಮೇಲೆ ಕರ್ನಾಟಕದ ತಗೊಳಕ್ಕೆ ಹೋದ್ರೆ ದಾವಣಗೆರೆ, ಶಿರ್ಸಿ, ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ, ಸಾಗರ, ನನ್ನೂರು, ಇಲ್ಲೆಲ್ಲ ತೋರಿಸ್ಯಾರ. ಬಿಟ್ರೆ ಸ್ಥಳೀಯವಾದ ಯಾವ ಜನಪದ ಕಲೆ ಯಾವ ಜನರ ಮೂಲದಲ್ಲಿ ಹುಟ್ಟಿದೆಯೋ ಅವರಲ್ಲಿ ಅದ್ರ ಬಗ್ಗೆ ಆಸಕ್ತಿ ಇರೋದು ತುಂಬಾ ಕಡಿಮೆ. ಅವರೇ ಸ್ವಲ್ಪ ಅದನ್ನ ಮರಿತಾ ಇದಾರೆ ಅಂತ. ತುಂಬಾ ಮರೆಯೋದಕ್ಕಿಂತನೂ ಅವ್ರಿಗೊಂಥರ ಈ ಕಲೆಯ ಬಗ್ಗೆ ಏನೋ ಒಂಥರ ಅಸಡ್ಡೆ ಮನೋಭಾವ ಇದೆ. ಅದು ಇಲ್ಲಿನ ರಾಜಕಾರಣಿಗಳಿಗೂ ಇದೆ. ಆಮೇಲೆ ವೆಲ್ ಎಜುಕೇಟೆಡ್ ಅಂತ ಹೇಳ್ಕೊಂಡು ಬೇರೆ ಬೇರೆ ಪೋಸ್ಟ್ಗಳೆಲ್ಲ ನಾವು ತುಂಬಾ ಇವರು ಸೊಫಿಸ್ಟಿಕೇಟೆಡ್ ಅಂತ ಹೇಳಿ ಅವರಲ್ಲೂ ಕೂಡ ಇದೆ. ಅದೇನು ಮಹಾಮಾರಾಯ ಅದು, ಅದೆಲ್ಲ ನಮ್ಮ ಹೆಂಗಸರು ಎಲ್ಲ ಬರೀತಿರ್ತಾರಲ್ಲ, ಅವನಿಗೆ ಅರ್ಥನೇ ಗೊತ್ತಿಲ್ಲ, ಮೂಲ ಅರ್ಥ ಅವ್ರಿಗೆ ಗೊತ್ತಿಲ್ಲ. ಬಟ್ ಅಷ್ಟು ನೆಗ್ಲೆಕ್ಟ್ ಆಗಿ ಕಾಣೋ ಒಂದು ಮನೋಭಾವ. ಅಂದ್ರೆ ನಿಮ್ಮ ತಲೆ ನಿಮಗೆ ಭಾರ ಆಗ್ಬಿಟ್ಟಿದೆ ಅಂತ. ಬರೀ ಭೂಮಿ ಹುಣ್ಣಿಮೆ ಬುಟ್ಟಿ ಮೇಲೆ ಬರೆಯೋ ಚಿತ್ತಾರಕ್ಕೆ ಅದ್ರದ್ದೇ ಆದ ಅರ್ಥ ಇದೆ. ಭೂಮಿ ಹುಣ್ಣಿಮೆ ಹಬ್ಬ ಅನ್ನೋದೇ ಭೂಮಿ ತಾಯಿ ತುಂಬು ಗರ್ಭಿಣಿಯಾಗೇಳೆ ಅವಳಿಗೆ ಸೀಮಂತ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಆಚರಣೆ ಮಾಡೋ ಹಬ್ಬ. ಒಂದು ಭೂಮಿ ತಾಯಿಯನ್ನ
ಗರ್ಭಿಣಿ ಆಗಿದ್ದಾಳೆ, ಅವಳಿಗೆ ಶ್ರೀಮಂತ ಮಾಡಬೇಕು ಅಂತ ಹೇಳ ಆಲೋಚನೆ ಒಂದು ಹಿಂದುಳಿದ ವರ್ಗದ ರೈತ ಸಮುದಾಯದ ಜನರಲ್ಲಿ ಬಂದಿದೆಯಲ್ಲ, ಅದು ಮುಖ್ಯ ಅಲ್ಲ. ಯಾವನು ಇಂಥ ಶ್ರೀಮಂತ ಪರಂಪರೆ ಇರ್ತಕ್ಕಂಥ ಜನರನ್ನ ಯಾವನವ ಹಿಂದುಳಿದ ವರ್ಗದವರು ಅಂತ ಕರೆದವ? ಅವನಿಗೇನು ಅಧಿಕಾರ ಇತ್ತು ಹಿಂದುಳಿದ ವರ್ಗದವರು ಅಂತ ಕರೆಯಕ್ಕೆ? ಇದೆಯಾ ಅವನಿಗೆ ಅಧಿಕಾರ? ಅವ ಹೆಂಗ್ ಮುಂದುವರೆದವ ಅದ? ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದೀರಾ. ಇನ್ನು ಮತ್ತೆ ನೀವು ಯಾವ ರೀತಿ ಕಲೆಗಳನ್ನ ತೊಡಗಿಸ್ಕೊಂಡಿದ್ದೀರಾ ಸರ್? ಈ ಕಲೆ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಟ್ಟಿಲ್ಲ. ಈ ಕಲೆ ಬಗ್ಗೆ ನನಗ್ ಗೊತ್ತಿರೋ ಸ್ವಲ್ಪ ಮಾಹಿತಿಗಳು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಷ್ಟೇ. ನಿಮಗದು ಪೂರ್ಣ ಅಂತ ಅನ್ಸ್ತಾ ಇರ್ಬೋದು. ನನಗೆ ಎಷ್ಟೋ ಒಂದು ವಿಷಯಗಳು ತಿಳ್ಕೊಳ್ಳುವಂತ ಅವಕಾಶ ಸಿಗ್ತದೆ ಸರ್. ಸರಿ, ಅದು ಹಂಗ ಅನ್ಸುತ್ತೆ ನಿಮ್ಗೆ. ನನಗನ್ಸುತ್ತೆ ಅದು ಇನ್ನೂ ತಿಳ್ಕೊಬೇಕಾದಂತ ಅಂಶಗಳು ಇನ್ನು ಭಾರಿ ಇದಾವೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ಕರಕುಶಲ ಕಲೆ ನಮ್ಮಲ್ಲಿತ್ತು. ಅದು ಕೂಡ ಪಕ್ಕಾ ನಮ್ಮ ಭತ್ತ ಬೆಳೆಯುವ ರೈತ ಸಮುದಾಯದಲ್ಲಿ ಹುಟ್ಟಿರೋ ಕಲೆ. ಅದು ಯಾವುದು ಅಂತಂದ್ರೆ, ಭತ್ತದ ತೆನೆಯಿಂದ 3 ಅಡಿ 4 ಅಡಿ 3 ಅಡಿ ಹೆಚ್ಚು ಭತ್ತ ತೋರಣ ಮಾಡ್ತಾ ಇದ್ರು. ಹಿಂದಿನವರು ಮಾಡ್ತಾ ಇರೋ ಭತ್ತ ತೋರಣದಲ್ಲಿ ಒಂದು ಕೂಳ ಇರ್ತಾ ಇತ್ತು ಹಿಂದ್ಗಡೆ. ಅಂದ್ರೆ ಒಂದು ಭತ್ತ ತೋರಣಕ್ಕೆ ಮುಂಭಾಗ ಆದ್ರೆ ಹಿಂಭಾಗ ಆದ್ರೆ ಫಿಕ್ಸ್ ಆಗ್ಬಿಡ್ತಿತ್ತು ಅದಕ್ಕೆ. ಅರ್ಥ ಆಯ್ತಾ? ಆಮೇಲೆ ಒಂದು ಅರಳಿ ಎಲೆ ಒಂದು ಆಕಾರದ ಅರಳಿ ಎಲೆ ಟೈಪ್ ಮಾಡೋರು. ಆಮೇಲೆ ಒಂದು 6 ಇಂಚಿನ ಗೂಡನ್ನು ಮಾಡೋರು. ಇದು ಜಾನಪದೀಯ ಕರಕುಶಲ ಕಲಾವಿದರು ಸಾಂಪ್ರದಾಯಿಕವಾಗಿ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಒಂದು ರೂಢಿ. ಸರ್, ಮನೆಗಳಲ್ಲಿ ಸಿಂಗಾರ ಮಾಡೋದಕ್ಕೆ ಬಳಸುವಂತದ್ದು. ಸಿಂಗಾರ ಮಾಡೋದು ಆಯ್ತು, ಜೊತೆಗೆ ಅದು ನಮ್ಮ ತಲೆಯನ್ನ ತಾಕ್ತಾ ಇರ್ಬೇಕು ಅಂತ, ಅದು ನಮ್ಮನ್ನ ಆಶೀರ್ವಾದ ಯಾಕೆ ಆಶೀರ್ವಾದ? ಅದು ಜೀವಲಕ್ಷ್ಮಿ ಆಯ್ತಾ? ಜೀವಲಕ್ಷ್ಮಿ ಆಗಿರೋದ್ರಿಂದ ಅವಳು ನನ್ನ ತಲೆಯಲ್ಲಿ ತಾಗೋದು. ಆಮೇಲೆ ನಮ್ಮ ಮನೆಯಲ್ಲಿ ಅದು ಯಾವಾಗ್ಲೂ ಇರ್ಬೇಕು. ನಮ್ಮ ಮನೆಯಲ್ಲಿ ಇದ್ಬಿಟ್ರೆ, ಈಗ ಮನೆ ಒಳಗೆ ಊಟಕ್ಕೆ ಅಕ್ಕಿ ಇತ್ತು ಅಂದ್ರೆ ಏನ್ ಸಮಸ್ಯೆ ಇರಲ್ಲ. ಅದೊಂದು ಇತ್ತು ಮನುಷ್ಯ ಬದುಕ್ಬೋದು. ಈ ನಾವು ಭತ್ತದ ತೆನೆಯಿಂದ ತೋರಣಗಳನ್ನು ಮಾಡ್ತೀವಿ ಅಂತಂದಲ್ಲ, ಅದ್ರಲ್ಲಿ ನಾವೀಗ ಸುಮಾರು 8 ಟೈಪಿನ ತೋರಣಗಳನ್ನು ಮಾಡ್ತಾ ಇದೀವಿ. ಆ 8 ಟೈಪಿನ ತೋರಣಗಳಿಗೂ ನಮ್ಮದೇ ಬುದ್ಧಿವಂತಿಕೆ ಮೇಲೆ ನಾನು ಮತ್ತು ನನ್ನ ಹೆಂಡತಿ ಸೇರಿ ಅದರ ಡಿಸೈನ್ಗಳನ್ನೆಲ್ಲ ಡೆವಲಪ್ ಮಾಡಿದೀವಿ. ಸರ್, ಇದ್ರ ಜೊತೆಗೆ ಅದು ಬೆಳ್ಕೊಂತ ಇದ್ರ ಜೊತೆಗೆ ನಾವು ಅದನ್ನ ಬಳಸ್ಕೊಂತ ಬಂದ್ವಿ. ಅದ ಇದಕ್ಕೆ 25 ವರ್ಷ ಆದ್ರೆ ಒಂದು 20 ವರ್ಷ ಆಯ್ತು ಬಳಸ್ಕೊಂತ ಹೋಗಿ. ಈ ನಂಬಲ್ಲ, ಮೊದಲಿಗೆ 3 ಅಡಿ ಮಾಡ್ತಾ ಇದ್ವಲ್ಲ, ಆಮೇಲೆ 4 ಅಡಿ 5 ಅಡಿ 6 ಅಡಿ ಮಾಡಿದ್ವಿ. ಆಮೇಲೆ ಒಂದು 10 ಅಡಿ ಮಾಡಿದ್ವಿ. 10 ಅಡಿ ಮಾಡಿದವರಿಗೆ ಸುಮ್ಮನೆ ಒಂದು ಉಮೇದ್ ಹುಟ್ಟು 101 ಅಡಿ ಮಾಡೋಣ ಅಂತ ಮಾಡಿದ್ವಿ. 101 ಅಡಿ ಮಾಡಿದ್ರೆ ತುಂಬಾ ಖುಷಿ ಆಯ್ತು. 251 ಅಡಿ ಮಾಡೋಣ ಸಿಕ್ತು ಮಾಡುವ. 251 ಅಡಿ ಮಾಡಿದ್ದು 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶಿವಮೊಗ್ಗದಲ್ಲಿ ಅದರ ವೇದಿಕೆಗೆ ಅಲಂಕಾರ ಮಾಡಿದ್ರು. ಅದೊಂದು ದೊಡ್ಡ ಕ್ರೆಡಿಟ್ ಅಂತ. ಅದಾದ್ಮೇಲೆ ನಾನು 2005 2005-6 ಒಂದು 1111 ಅಡಿ ಉದ್ದದ ಸಿಂಗಲ್ ತೋರಣವನ್ನು ಮಾಡ್ಬೇಕಂತ ತೀರ್ಮಾನ ತಗೊಂಡೆ. ಇಂಟ್ರೆಸ್ಟ್ ಅದ ಮೇಲೆ 1111 ಅಡಿ ಉದ್ದ ತೋರಣ ಮಾಡಿದೆ. ಅದು 4.5 ಕ್ವಿಂಟಲ್ ತೂಕ ಇತ್ತು. ಅದನ್ನು ಮಾಡೋದಕ್ಕಾಗಿ ಒಂದು ಬಾಕ್ಸ್ ಮಾಡಿದ್ದೆ. ಆ ಬಾಕ್ಸ್ ಮಾಡ್ಬೇಕಾದ್ರೆ ಅದಕ್ಕೊಂದು ಲೆಕ್ಕಾಚಾರ ಮಾಡಿದ್ದೆ. ಎಲ್ಲರೂ ಈ ಬಾಕ್ಸ್ ಅಲ್ಲಿ ಹಿಡಿಯಲ್ಲ ಅಂದ್ರು. ಕಡೆಗೆ ಅದು ಹಿಡಿದಿದ್ದು ನೋಡಿ, ಅದ್ರಲ್ಲಿ ಅವಲ್ಲಿ ಒಂದು ಕೂತಿದ್ದು ನೋಡಿ ಆಶ್ಚರ್ಯ ಪಟ್ಬಿಟ್ರು. ಅಬ್ಬೊಬ್ಬ, ನೀ ಎಂತ ಲೆಕ್ಕಾಚಾರ ಹಾಕಿದಿ ಮಾರ, ನಿಮ್ಗೆಲ್ಲ ಇದೇ ಒಂಥರ ಕಲ್ಸಿರ್ಬೋದ ಸರ್? ಎಲ್ಲವೂ ಲೆಕ್ಕಾಚಾರಗಳಿದೆ. ನನಗೆ 1 ಮಿಲಿಮೀಟರ್ ವ್ಯತ್ಯಾಸಗಳನ್ನು ಕೂಡ 1 ಮಿಲಿಮೀಟರ್ ವ್ಯತ್ಯಾಸ. ನಂಗೆ ಯಾವ್ದೇ ಗೋಡೆ ಕೊಡಿ, ಈ ಗೋಡೆ ಐಮೂಲೆ ವ್ಯತ್ಯಾಸ ಐತಿ ಅಂತ ನಾ ಹೇಳ್ತೀನಿ. ಈಗ ಅದನ್ನು ಸರ್ ವಿದೇಶದವರು ಅದನ್ನ ಗುರುತಿಸಿದಾರೆ ಸರ್, ಇದ್ರ ಜೊತೆಗೆ ಅದನ್ನು ಗುರುತಿಸಿದಾರೆ. ನಾವು ಜಪಾನ್ ನಲ್ಲಿ ಪ್ರದರ್ಶನ ಮಾಡ್ಬೇಕಾದ್ರೆ ಭತ್ತದ ತೋರಣಗಳು, ಅದು ಭತ್ತದ ಬಳೆಗಳು. ನಾನೀಗ ಭತ್ತದ ಇನ್ನೂ ಒಂದು ಮಾಡ್ತಾ ಇದ್ದೀನಿ. ಭತ್ತವನ್ನ ನೇಯ್ಗೆ ಮಾಡೋದ್ರ ಮೂಲಕ ಒಂದು ಹೊಸ ಇದನ್ನೇ ಮಾಡ್ತಾ ಇದ್ದೀನಿ. ನಾನ್ ಮಾಡಿದೀನಿ ಅಂತೇಳಿ ಇದುವರೆಗೂ ಯಾರ ಕೈಲೂ ನೇಯಕ್ಕಾಗಿಲ್ಲ. ನನ್ನ ಅಕ್ಕನ ಮಗಳೆಲ್ಲ ಸ್ವಲ್ಪ ಮಾಡಿದ್ಲು. ನಮ್ಮನೆ ಬರೋ ಹುಡುಗರಿಗೆಲ್ಲ ಕಲ್ಸ್ಕೊಟ್ಟೆ, ಒಬ್ರಿಗೂ ಕಲಿಯಕ್ಕಾಗಿಲ್ಲ. ಸರ್, ಈ ಕಲೆಯನ್ನ ಮುಂದಿನ ಪೀಳಿಗೆಯವರು ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂತೀರಾ, ಅಥವಾ ಇದು ನಿಮ್ಮಲ್ಲಿಗೆ ಸಾಕು ಅಂತೀರಾ, ಅಥವಾ ಒಟ್ಟಾರೆಗೆ ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ಏನು ಒಂದು ಮಾಹಿತಿ ಕೊಡ್ತೀರಾ ಸರ್? ಇಲ್ಲ, ಖಂಡಿತವಾಗಿ ಇದು ಮುಂದಿನ ಪೀಳಿಗೆಗೆ ದಾಟ್ಲೇಬೇಕು. ಪೀಳಿಗೆಯಿಂದ ಪೀಳಿಗೆಗೆ ದಾಟ್ಕೊಂಡು ಹೋಗ್ತಾನೆ ಇರ್ಬೇಕು. ಇನ್ನೊಂದಿಷ್ಟು ಅರ್ಥಪೂರ್ಣ ವಿವರಣೆಗಳಿಂದಾಗೆ ದಾಟಬೇಕು ಅನ್ನೋದು ನನ್ನ ಆಶಯ. ನಮ್ಮಲ್ಲೂ ಸಾಕಷ್ಟು ಯುವಜನರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆ, ಇಲ್ಲ ಅಂತಾನೆ ಇಲ್ಲ. ಬಟ್ ಅವರ ತೃಪ್ತಿ ಏನು ಅಂತಂದ್ರೆ, ನಾನು ಈಗ ಹಸೆ ಕಲೆ ಕಲಿಬೇಕು, ಕಲಿತಾನು ನಾನು ದುಡ್ಡು ಮಾಡೋದು. ಆ ಅರ್ಜೆನ್ಸಿ ಅದು ಕಲಿಯೋದ್ರಲ್ಲಿ ಮರ್ತು ಬಿಡ್ತಾರೆ. ಅವ್ರಿಗೆ ದುಡ್ಡು ಇಂಪಾರ್ಟೆಂಟ್, ದುಡ್ಡು ಫಾಸ್ಟ್ ಯುಗ. ಬಟ್ ಅವ್ರದ್ದು ತಪ್ಪು ಅಂತ ನಾ ಹೇಳಲ್ಲ. ಅದನ್ನ
ಅದು ನಮ್ಮ ಜನರೇಷನ್ ತಪ್ಪು. ಯಾಕೆ ನಮ್ಮ ಜನರೇಷನ್ ತಪ್ಪು ಅಂದ್ರೆ ನಾವೆಲ್ಲರೂ ಮಕ್ಕಳು ತರ ಅದನ್ನೇ ತುಂಬಿದೀವಿ. ಹೆಂಗಾರು ಮಾಡೋ ದುಡ್ಡು ಮಾಡೋ ಮಗನೇ ಅಂತ ಹೇಳಿ ತುಂಬಿದೀವಿ. ತಪ್ಪು ನಮ್ದು ಅದು. ಕಲೆ ಕಲಿಯೋದ್ರ ಬಗ್ಗೆ ಅವ್ರನ್ನ ಬೆಳೆಸ್ತಿಲ್ಲ. ಕಲೆ ಅಂತಾನೆ ಅಲ್ಲ, ಯಾವ್ದನ್ ಕಲಿಯೋದ್ರ ಬಗ್ಗೆ ಮಾಡ್ತಿಲ್ಲ. ಇವನ್ ವಿಜ್ಞಾನ ನೀನ್ ಕಲಿ ಅಂತಾನು ಬಳಸ್ತಾ ಇಲ್ಲ, ಒಂದು ಭಾಷೆಯನ್ನ ನೀನ್ ಕಲಿ ಅಂತಾನು ಬಳಸ್ತಾ ಇಲ್ಲ. ಗೊತ್ತಾಯ್ತಾ? ಒಂದು ಕಂಪ್ಯೂಟರ್ ಅಂದ್ರೆ ಏನೋ ಅದ್ರ ಬಗ್ಗೆ ನಾಲೆಡ್ಜ್ ತಗೊಂತ ಕಳ್ತಾ ಇಲ್ಲ. ನೀ ಹೆಂಗಾರು ಮಾಡು, ಓದು, ಯಾವ್ದಾದ್ರು ಕಂಪ್ನೀಸ್ ದುಡ್ಡು ಮಾಡು, ಇಷ್ಟೇ. ನಾವು ನಿನಗೇನೋ ಕೊಟ್ಟು ಕಲಿಸ್ಕೊಡ್ತೀವಿ ಬಾರಪ್ಪ ಅಂತಂದ್ರು ಆತ ಬರೋದಕ್ಕೆ ಇಲ್ಲ. ಬರೋದವ್ರು ಇಷ್ಟೇ ನಂಗೆ ಕೊಡೋದಾರ ಬರ್ತೀನಿ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಮ್ಮ ಯುವಕ ಯುವತಿಯರಿಬ್ರು ಬಂದ್ಬಿಟ್ಟಿದ್ದಾರೆ. ಸೊ ಇದನ್ನ ನಾವು ಚೇಂಜ್ ಮಾಡ್ಬೇಕಾಗಿದೆ. ನಿಜ ಹಣ ಬೇಕು ಬದುಕಿಗೆ, ಹಣ ಇಲ್ಲದೆ ಬದುಕು ಮಾಡೋಕ್ ಸಾಧ್ಯಲ್ಲ. ಆದ್ರೆ ಒಂದು ಮಿನಿಮಮ್ ದುಡಿಮೆ ಒಳಗೆ ಬದುಕು ಮಾಡ್ತಾ ಈ ಕಲೆನ ನಾವು ಹಸ್ತಂಗತ ಮಾಡ್ಕೊಂಡ್ರೆ ನಮಗೆ ಮುಂದೆ ನಮ್ಮ ಫ್ಯೂಚರ್ ನಾವು ಕಟ್ಕೊಳ್ಳೋದಕ್ಕೆ ಬೇಕಷ್ಟು ದಾರಿಗಳಿದಾವೆ. ಬಟ್ ಈಗಿರೋ ಪರಿಸ್ಥಿತಿ ಒಳಗೆ ಅದು ಕಷ್ಟ. ನಾನು ಹೇಳಿದ ನನ್ನೊಂದು ಕನಸಿದೆ, 15 ಎಕರೆ ಜಾಗದಲ್ಲಿ ಒಂದು ಹಸೆ ಹಳ್ಳಿನೇ ಮಾಡ್ಬೇಕು ಅಂತ ಒಂದು ಕಲ್ಪನೆ ಇದೆ. ಆ ಹಸೆ ಹಳ್ಳಿ ಒಳಗೆ ಈ ಹಸೆ ಚಿತ್ರದ ಪ್ರತಿಕೃತಿಗಳನ್ನು ಮಾಡೋದು ಅಂತ ಒಂದು 30 ಅಡಿ ಅಗಲ, ಅದಕ್ಕೆ ತಕ್ಕಂತೆ ಹೈಟಿನ ಗೋಡೆ ಮಾಡಿ ಅಲ್ಲೊಂದು ಪ್ರತಿಕೃತಿ, ಅದು ಒಂದು 30 ಹಸೆ ಚಿತ್ತಾರಗಳು ಆ 15 ಎಕರೆ ಜಾಗದಲ್ಲಿ ಇರ್ಬೇಕು ಅಂತ. ಇದು ಪ್ರಕೃತಿಯಿಂದ ಪ್ರೇರಿತವಾದ ಕಲೆ ಆಗಿರೋದ್ರಿಂದ ಅಲ್ಲಿ ದಟ್ಟವಾದ ಪ್ರಕೃತಿಯನ್ನು ಕೂಡ ನಿರ್ಮಾಣ ಮಾಡಬೇಕು ಅಂತ. ಒಂದು ದೊಡ್ಡ ಕಾಡಿನ ಲೆಕ್ಕ ಅನ್ನೋದ್ರಿಂದನೂ ಒಂದು ಏನು ನಮ್ಮ ಉದ್ಯಾನವನಗಳು ಇರ್ತಾವಲ್ಲ, ಸಸ್ಯೋದ್ಯಾನಗಳು ಇರ್ತಾವಲ್ಲ, ಆ ರೀತಿ ಮಾಡೋದ್ರಿಂದ ಅದು ಈ ಕಡೆ ಬಾಟ್ನಿ ವಿದ್ಯಾರ್ಥಿಗಳಿಗೂ ಅದೊಂದು ಅಧ್ಯಯನ ಯೋಗ ಪ್ಲೇಸ್ ಆಗುತ್ತೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಸ್ಯಗಳ ಬಗ್ಗೆ ಪರಿಚಯ ಆಗುತ್ತೆ, ಹಸೆ ಚಿತ್ರದ ಬಗ್ಗೆನೂ ಪರಿಚಯ ಆಗುತ್ತೆ, ಭತ್ತದ ತೋರಣ ಅಂದ್ರೆ ಏನಂತನೂ ಪರಿಚಯ ಆಗುತ್ತೆ. ಮತ್ತೆ ಭತ್ತ ಬೆಳೆಯುವ ಪ್ರಾತ್ಯಕ್ಷಿಗಳನ್ನ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ನಾವು ತಿನ್ನೋ ಆಹಾರ ಹೇಗ್ ಬರುತ್ತೆ ಅನ್ನೋ ಒಂದು ತಿಳುವಳಿಕೆ ಕೂಡ ಕಾರಣ ಆಗುತ್ತೆ. ಈ ರೀತಿ ಎಲ್ಲದನ್ನು ಇಟ್ಕೊಂಡು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಳೆದ 15 ವರ್ಷಗಳಿಂದ ಲಾಟ್ರಿ ಹಿಡಿತಾ ಮಾಡ್ತಾ ಇದ್ದೀನಿ. ಈ ನಮ್ಮ ಸಮಾಜದ ಹಿರಿಯ ರಾಜಕಾರಣಿಗಳನ್ನೆಲ್ಲ ಕಂಡು ಎಲ್ಲ ಹೇಳಿ ಮಾಡಿ ಅಧಿಕಾರದಲ್ಲಿ ಇದ್ದವ್ರನ್ನೆಲ್ಲ ಕಂಡು ಮಾಡಿ ಎಲ್ಲ ಹೇಳಾಯ್ತು. ಯಾರಿಗೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ನಮ್ಮ ಸಮುದಾಯದವ್ರಿಗೆ ಯಾರಿಗೂ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಯಾರನ್ನು ದೂರದು? ನಿಮ್ ಕಾನ್ಸೆಪ್ಟ್ ಕರೆಕ್ಟ್ ಇದೆ. ಒಂದು ಗ್ಲೋಬಲಿ ಇದು ರಿಕಗ್ನೈಸ್ ಆಗತ್ತೆ. ಈಗ ವಿದೇಶಗಳಲ್ಲಿ ಅವರಿಗೆ ಹುಡ್ಕೊಂಡು ಎಲ್ಲೋ ಬರೋಕ್ಕಿಂತ ಒಂದು ಕಡೆ ಒಂದು ಎಲ್ಲ ಇನ್ಫಾರ್ಮೇಶನ್ ಅವರಿಗೂ ಸಿಗುತ್ತೆ. ಜೊತೆಗೆ ಒಂದು ಯುವಕರಿಗೂ ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡೋಕೆ ಒಂದು ಯೂನಿವರ್ಸಿಟಿ ಲೆಕ್ಕ ಮಾಡುವಂತದ್ದಾಗತ್ತೆ ಸರ್ ಅದು. ಅಲ್ಲ, ನಾನೇ ಈಗ ನನ್ನ ಮನೆಯನ್ನೇ ಒಂಥರ ಹಸೆ ಯೂನಿವರ್ಸಿಟಿ ಟೈಪ್ ಮಾಡಿದೀನಿ ಅಂತ ಅನ್ನೋದು ನನ್ನ ಕಿರಿಯ ಕೆಲವು ಮಿತ್ರರು ಅಭಿಪ್ರಾಯ ಪಡ್ತಾರೆ. ಶ್ರೀಮಂತ ಚಿತ್ರಸೇನ ಅದು ಹಸೆ ವಿಶ್ವವಿದ್ಯಾನಿಲಯ ಮರಯ ಅನ್ನೋ ಮಾತುಗಳನ್ನ ಸಿಗತ್ತೆ ಅನ್ನೋದು ಗೊತ್ತಿದೆ. ಅನ್ನೋ ಮಾತನ್ನ ನಾನು ಹೇಳ್ತಾ ಇಲ್ಲ, ನನಗೆ ಅದನ್ನ ಹೇಳ್ಕೊಳ್ಳೋಷ್ಟು ಎಲ್ಲರೂ ಸಿಗುತ್ತೆ. ಈಗ ನಮ್ಗೆ ಸರ್ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ನಮ್ ವೀಕ್ಷಕರಿಗೆ ನೀವು ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಒಂದು ನಮಗ್ ಪೂರ್ತಿ ಇದೆ, ನಿಮ್ಗೆ ಸ್ವಲ್ಪ ಮಟ್ಟಿಗೆ ಒಂದು ಮಾಹಿತಿನ ತರಿಸ್ಕೊಟ್ಟಿದ್ದೀನಿ. ಇನ್ನು ಭಾರಿ ಇದೆ ಮಾಹಿತಿ ಕೊಡುವಂಥದ್ದು. ಅದಕ್ಕೆ ಸಪರೇಟ್ ಟೈಮೇ ಬೇಕು. ಆಸಕ್ತಿ ಇದ್ದರೂ ನಾನು ಹೇಳ್ತೀನಿ. ಮತ್ತೆ ನಾನು ನಮ್ಮ ಕಮ್ಯುನಿಟಿಯ ಈ ಭಾಗದ ಜನರಿಗೆಲ್ಲರಿಗೂ ಫ್ರೀ ಆಗಿ ನಾನು ಹೇಳ್ಕೊಡೋದಲ್ಲೇ ಒಂದು ಸ್ಟೈಫಂಡ್ ಇದ್ರೂ ಒಂದಿಷ್ಟು ಹಣನೂ ಕೊಡ್ತೀನಿ, ಕೊಟ್ಟು ಕಲ್ಸ್ಕೊಟ್ಟಿದ್ದೀನಿ. 25 ರೂಪಾಯಿ ಸ್ಟೈಫಂಡ್ ಕೊಡ್ತಿದ್ದೆ 20 ವರ್ಷದ ಹಿಂದೆ. 25 ರೂಪಾಯಿ ಅಂತಂದ್ರೆ 20 ವರ್ಷ ಹಿಂದೆ ಸಣ್ಣ ಅಮೌಂಟ್ ಆಗಿರ್ಲಿಲ್ಲ. ಅವತ್ತಿನ ದಿವಸ ಸಾಕಿತ್ತು SLC PUC. ಸ್ವಲ್ಪ ಅದ್ರ ಬಗ್ಗೆ ಅವ್ರು ಸರಿಯಾಗಿ ಸ್ಟಡಿ ಮಾಡಿದ್ರೆ ವಿದೇಶಗಳಲ್ಲೂ ಬೆಳೆಯುವಂತ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಈ ಮೋಟಿಫ್ಗಳ ಹೆಸರನ್ನು ಕಲಿಯಲ್ಲ. ಆ ಮೋಟಿಫ್ಗಳ ಹೆಸರು ಕಲ್ತಿರೋದ್ರ ಅರ್ಥ ಏನು ಅಂತ ಹೇಳಕ್ ಹೋಗಲ್ಲ. ಅರ್ಥ ಹೇಳಕ್ ಇವ್ರಿಗೆ ಬರ್ದೇ ಇದ್ ಕೂಡ ಅರ್ಥ ಹೇಳ್ಬೇಕಾದ್ರೆ ನಿಮ್ಗೆ ಬರೀ ಹಸೆ ಚಿತ್ತಾರ ಒಂದ್ ಕಲ್ತ್ರು ಸಾಲದು. ಹಸೆ ಚಿತ್ತಾರ ಜೊತೆಗೆ ನಿಮ್ಗೆ ಸಾಹಿತ್ಯದ ಟಚ್ ಇರ್ಬೇಕು, ಸಾಹಿತ್ಯದ ಜ್ಞಾನ ಇರ್ಬೇಕು, ಒಂದಿಷ್ಟು ವಿಜ್ಞಾನದ ಜ್ಞಾನನೂ ಇರ್ಬೇಕು, ವೈದ್ಯಕೀಯ ವಿಜ್ಞಾನದ ಜ್ಞಾನನೂ ಇರ್ಬೇಕು, ಮನೋವೈದ್ಯಕೀಯ ಜ್ಞಾನನೂ ಇರ್ಬೇಕು. ನಿಮ್ಗೆ ಪ್ರತಿಯೊಂದು ವಿಷಯ ತಿಳ್ಕೊಂಡ್ರೆ ಇದ್ರ ಬಗ್ಗೆ ನಿಮ್ಗೆ ಅದ್ರಲ್ಲಿ ಎಲ್ಲರಲ್ಲೂ ಸ್ವಲ್ಪ ನಾವು ತಿಳ್ಕೊಂಡಾಗ ಇದನ್ನ ನೀವು ಪರಿಪೂರ್ಣವಾಗಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಇದು ಯಾವ್ದು ಗೊತ್ತಿಲ್ಲ ಅಂತ ನಮ್ಮಲ್ಲೇ ಒಬ್ಬ ವಿದ್ಯಾವಂತ ಇರ್ತಾನೆ ಅಂತ ಅವನಿಗೆ ಏನು ಗೊತ್ತಿಲ್ಲ, ಅವನೇನು ಆರ್ಟ್ಸ್ ಏನಂದ್ರೆ ಮುಂದೆ ಹೋಗಿರ್ತಾನೆ ಅಂತ. ಅವೇನಂತಾನಂತಂದ್ರೆ ಆ ಸಿರುವಂತೆ ಅವನು ಕೂಡ ಉತ್ತಮ ಎಂತ ಉಪಯೋಗ ಇಲ್ಲ, ಸುಮ್ಮನೆ ನಾವು ಎಂತೆಂತೆಲ್ಲ ಕಟ್ಕೊಂಡು ಹೇಳ್ತಾನೆ ಮರ್ಯ ಅಂತಾರೆ. ಯಾರು? ನಮ್ಮವ್ರೆ. ಬರೀ ಹಸೆ ಹಳ್ಳಿ ಅಂತ ಒಂದು ಪ್ರಾಜೆಕ್ಟ್ ಮಾಡಿ, ಹಸೆ ಹಳ್ಳಿ ಅಂತ ಮೊದ್ಲೇ ಅದ್ರಿಗೆಲ್ಲ ಪ್ಲಾನಿಂಗ್ ಎಲ್ಲ ರೆಡಿ ಇದೆ ನಂದು.
ಅರ್ಥ ಆಯ್ತಾ? ಎಲ್ಲಾ ಇವರಿಗೂ ಅಧಿಕಾರಿಗಳು ತೋರಿಸಿ ಅಧಿಕಾರಿಗಳಿಗೆ ನಮ್ಮ ರಾಜಕಾರಣಿಗಳಿಗೆ ಎಲ್ಲರಿಗೂ ಗೊತ್ತಿದೆ. ಒಂದು ಆಸಕ್ತಿ ಇಂಟ್ರೆಸ್ಟ್ ತೋರಿಸಿಲ್ಲ ಎಲ್ಲ ಸಾರಿ ನಮ್ಮಲ್ಲಿ ನಾ ಹೇಳೋದು ಇದೇ ಜನಾಂಗದಲ್ಲಿ ಹುಟ್ಟಿದ ಇದೇ ಶ್ರೀಮಂತ ಕಲೆಯ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನ ಇರೋರಿಗೂ ಕೂಡ ತಲೆ ಹೋಗಿಲ್ಲ ಅಂತಂದ್ರೆ ಅವ್ರ ಕಲೆ ಎಷ್ಟು ಪ್ರತಿಷ್ಠೆಯಿಂದ ತುಂಬಿದೆ ಅಂತ ನೀವೇ ಲೆಕ್ಕ ಹಾಕಿ. ಈಗ ಹಾಲಿ ಇರೋ ಅಧಿಕಾರದಲ್ಲಿರೋ ರಾಜಕಾರಣಿಗಳು ಅಷ್ಟೇ ನಮ್ಗೆ ಏನಂತ ಏನು ಬಾರಿ ಯಾರು ಅದ್ರ ಬಗ್ಗೆ ಅಷ್ಟೇ interest ರಿಯಾಕ್ಷನ್ ತೋರಿಸ್ತಾ ಇದೆ ಅಂತ ನಾನು ಅನ್ಕೊಳ್ಳಲ್ಲ. ಮುಂದಿನ ಪೀಳಿಗೆಗೆ ಒಳ್ಳೆ ಮೆಸೇಜ್ ಹೋಗ್ತಾ ಇತ್ತು ಒಂದು ಮಾಡಿದ್ರೆ ಇದು ಇಲ್ಲಿಗೆ ನಶಿಸ್ತಿರ್ಲಿಲ್ಲ, ಬೆಳೀತಾ ಇರ್ತಿತ್ತು. ಅಲ್ಲ ಆ ನಿಟ್ಟಿನಲ್ಲಿ ನಾನೊಂದು ಪ್ರಯತ್ನ ಪಡ್ತಾ ಇದ್ದೀನಿ. ಗೊತ್ತಿಲ್ಲ ನಾನು ಸಾಯೋಳಗೆ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಮಾಡೋ ನಿಟ್ಟಿನಲ್ಲಿ ನಾನು ಹೆಜ್ಜೆ ಇಡ್ತಾ ಇದ್ದೀನಿ, ಅಷ್ಟೊಂದು ಗ್ಯಾರಂಟಿ. ಹಾಸ್ಯಹಳ್ಳಿ ಮಾಡೋದ್ರ ಮೂಲಕ ಭತ್ತದ ಕಲಾಕೃತಿಗಳು ಮತ್ತು ಹಾಸ್ಯ ಕಲಾಕೃತಿಗಳು ಇವೆರಡು ಜನಮನವನ್ನ ನೆಕ್ಸ್ಟ್ ಪೀಳಿಗೆಯ ಮೂಲಕ ತಲುಪ್ತಾ ಹೋಗುವಂತ ವ್ಯವಸ್ಥೆ ನೀವು ಮಾಡ್ತೀರಾ. ಮತ್ ನೀವು ಯಾವುದೇ ಒಂದು ಕಲೆ ಇರ್ಬೋದು, ಯಾವುದೇ ಒಂದು ಸಾಂಪ್ರದಾಯಿಕ ಇದಾಗಿರ್ಬೋದು, ಇಡೀ ಸಮಾಜನ ನಿಂತು ಕಾಪಾಡುತ್ತೆ ನಮ್ಮ ಭ್ರಮೆಗೆ ಹೋಗ್ಬೇಡಿ. ಯಾರೋ ಒಬ್ಬಿಬ್ರು ನಿಂತ್ಕೊಂಡು ಅದನ್ನೆಲ್ಲ ಮಾಡ್ಕೊಂತ ಇರ್ತಾರೆ. ಉಳಿದವರು ಕೆಲವರು ಸಪೋರ್ಟ್ ಮಾಡೋರು ಇರ್ತಾರೆ, ಕಾಲೆಳೆಯೋರು ಇರ್ತಾರೆ. ಇದೇನು ನಮಗೆ ಸಂಬಂಧಪಡದೇ ಇರೋರು ಅನ್ನೋರೆ 190 ಪಾಲು ಇರ್ತಾರೆ. ಅದೆಲ್ಲದ್ರ ಮಧ್ಯೆನೂ ಇದನ್ನ ಮಾಡ್ಕೊಂತ ಹೋಗ್ಬೇಕೆ ಹೊರತು ಸಮುದಾಯ ಎಲ್ಲ ಸಪೋರ್ಟ್ ಮಾಡುತ್ತೆ ನಂಗೆ, ನಾನು ಇದನ್ನ ಮಾಡ್ತೀನಿ, ಆ ಭ್ರಮೆ ಮಾತ್ರ ಯಾವತ್ತೂ ಇಟ್ಕೊಂಡಿರಂಗೆ ಇಲ್ಲ. ಸಿಗ್ಬೋದು ಯಾರು ಪುಣ್ಯಾತ್ಮರು ಯಾರಿಂದಾರು ಒಂದು ಮಾಡುವಂತ ಇನ್ನೂ ಇವತ್ತಿನ ಇದೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಜಾನಪದ ಕಲೆ ಅಂತ ಹೊಂದಿರುವಂತಹ ಇಂತಹ ಕಲೆಯನ್ನ ಬೆಳೆಸಿ ಅದನ್ನ ಇನ್ನೂ ಹೆಚ್ಚಿನ ಮಟ್ಟಿಗೆ ಮುಂಚೂಣಿಗೆ ತರುವಂತದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗೂ ನಾವು ಈ ಕಲೆಯನ್ನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕಂತ ಈ ಮೂಲಕ ನಾನು ನಿಮ್ಮಲ್ಲೆಲ್ಲರೂ ಕೇಳ್ಕೊಂತೀನಿ. ನಮಸ್ಕಾರ ಸರ್, ನೀವು ನಮ್ಗೆ ಇಷ್ಟೊತ್ತು ಈ ಕಲೆಯನ್ನು ಪರಿಚಯ ಮಾಡಿಕೊಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ನಿಜವಾಗ್ಲೂ ನಾನು ನಿಮ್ಗೆ ಕೃತಜ್ಞನಾಗಿದ್ದೀನಿ. ಧನ್ಯವಾದ. ತುಂಬಾ ಧನ್ಯವಾದಗಳು. ಎಲ್ಲ ವಿಷಯಗಳಿಗೂ ಧನ್ಯವಾದಗಳು.